ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನೋಡ್ತಾರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನನಗೆ ತುಂಬ ಕಡೆ ಕೆಲವು ಪ್ರಶ್ನೆ ಕೇಳ್ತಾರೆ. ಅದು ಏನಪ್ಪ ಅಂದರೆ, ಈ ಕುರಿ ಗೊಬ್ಬರ ಇರುತ್ತಲ್ಲ, ಅದರಲ್ಲಿ ಮಣ್ಣು ನೀವೇ ಮಿಕ್ಸ್ ಮಾಡ್ಕೊಬತ್ತೀರೋ ಅಥವಾ ಅವ್ರು ಮಿಕ್ಸ್ ಮಾಡಿರ್ತಾರೋ ಅಂತ. ಮತ್ತು ಇಷ್ಟೊಂದು ಕುರಿ ಗೊಬ್ಬರ ಬರುತ್ತಲ್ಲ, ಅದು ಏನು ಮಿಷನ್ ಬಂದಿದೆಯಾ ಅಥವಾ ಏನು, ಎಲ್ಲಿಂದ ಬರುತ್ತೆ ಇಷ್ಟೊಂದು ಕುರಿ ಗೊಬ್ಬರ, ಹೇಗೆ ಏನು ಅಂತ ತುಂಬ ಕಡೆ ಹಲವು ಕಡೆ ನಮ್ಮನ್ನು ಕೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ರಪ್ಪ ಇರುತ್ತವೆ, ಇದರಲ್ಲಿ ಕೂಡ್ತಾರೆ. ಅದು ಕೂಡಿದ್ಮೇಲೆ ಬೆಳಗ್ಗೆ ಹೊತ್ತು ಗುಡಿಸ್ತಾರಲ್ಲ, ಆಗ ಬರೋ ಅಂಥ ಮಣ್ಣು ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಥರದ ಮಣ್ಣು ಇರೋದಿಲ್ಲ ನೋಡಿ. ಈ ಥರ ಗುಡಿಸ್ಬಿಟ್ಟು ಈ ಥರ ರಾಶಿ ಹಾಕಿರ್ತಾರೆ. ಅದನ್ನು ನಾವು ಚೀಲದಲ್ಲಿ ತುಂಬ್ಕೊಂಡು ಬರೋದು. ಮತ್ತು ನೋಡಿ, ಇವೇ ಮಿಷನ್ಗಳು, ಗೊಬ್ಬರ ಹಾಕುವಂಥ ಮಿಷನ್ಗಳು. ಕೆಲವು ಕಡೆ ಹೇಳ್ತಾ ಇರ್ತಾರೆ, ಮಿಷನ್ ತಂದ್ಕೊಂಡಿದ್ದೀರಾ ನೀವು, ಸಗಣಿ ಹಾಕ್ಬಿಟ್ಟು ಕುರಿ ಪಿಚ್ಕೆ ಮಾಡಿಬಿಟ್ಟು ಇದು ಮಾಡ್ತೀರಾ, ಹಾಗೆ ಹೀಗೆ ಅಂತ ತುಂಬ ಕಡೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಅವಕ್ಕೆಲ್ಲ ಇದೇ ನೋಡಿ, ಇದೇ ಉತ್ತರ ಅದಕ್ಕೆ. ನಮ್ಮ ಕಡೆ ಮಾಡ್ದಂಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಯಾವುದೇ ತರಹ ಸೆಡ್ಡು ಏನೂ ಮಾಡಿರಲ್ಲ. ಈ ಥರ ಸುತ್ತು ಬೇಲಿ ಹಾಕ್ಬಿಟ್ಟು ಅದ್ರ ಸೆಂಟ್ರಲ್ಲಿ ಕೂಡ್ಬಿಡ್ತಾರೆ. ಕನಿಷ್ಠ ಏನಿಲ್ಲ ಅಂದ್ರೆ 150ರಿಂದ 300 ಕುರಿ ಇರ್ತವೆ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ. ಕೆಲವು ಕಡೆ ನಾವು ಏನು ಆನ್ಸರ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವರು ಏನೋ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಆನ್ಸರ್ ಮಾಡೋಕೆ ಹೋದರೆ ನಮ್ಮ ತಲೆನೇ ಕೆಟ್ಟ ಗೊಬ್ಬರ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಸಹ ಚೀಲದ ಲೆಕ್ಕನೇ. ಯಾರೂ ಕುಪ್ಪೆ ಲೆಕ್ಕ ತಿಪ್ಪೆ ಲೆಕ್ಕ ಕೊಡೋದಿಲ್ಲ. ಚೀಲದ ಲೆಕ್ಕ ಏನಿದ್ರು ಚೀಲದ ಲೆಕ್ಕನೇ. ಈ ಲೊಕೇಶನ್ ಬಂದು ಪಾವಗಡ. ಇದು ಒಂದು ತುಮಕೂರು ಟು ರಾಯದುರ್ಗ ರೈಲ್ವೆ ಟ್ರ್ಯಾಕು ಹೊಸ್ದಾಗಿ ಆಗ್ತಾ ಇರೋ ಕಾಮಗಾರಿ. ಇವತ್ತು ಲೋಡಿಂಗ್ ಬಂದು ಪಾವಗಡದಲ್ಲಿ ಲೋಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಚೀಲ ಎಷ್ಟು, ಏನು ಎತ್ತ ಅಂತ ಎಲ್ಲ ಮಾಹಿತಿನೂ ತಿಳಿಸ್ಕೊಡ್ತೇನೆ. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.